ಗುರು ಮೆಚ್ಚಿದ ಶಿಷ್ಯ. ಮನದ ಅಂಧಕಾರ ಕಳೆಯುವ ಗುರು ಪೂಜಾರನಾಗಿದ್ದಾನೆ ಸ್ನೇಹಿತರೆ. ಗುರುವಾದವನು ಯೋಗಿ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಚಾಣಕ್ಯ ಚಂದ್ರಗುಪ್ತರ ಕಥೆಯೇ ಇದಕ್ಕೊಂದು ನಿದರ್ಶನ. ನಂದ ಮಹಾರಾಜ ಚಾಣಕ್ಯನನ್ನು ಪಾಟಲಿಪುತ್ರದಿಂದ ಗಡೀಪಾರು ಮಾಡುತ್ತಾನೆ. ಆಗ ಚಾಣಕ್ಯ ಸೂಕ್ತ ಶಿಷ್ಯನಿಗಾಗಿ ಹುಡುಕಾಟ ಶುರು ಮಾಡುತ್ತಾನೆ. ಅದೇ ಸಂದರ್ಭದಲ್ಲಿ ಹುಡುಗರ ಗುಂಪಿನಲ್ಲಿ ಆಟವಾಡುತ್ತಿದ್ದ ಚಂದ್ರಗುಪ್ತ ಆತನ ಕಣ್ಣಿಗೆ ಬೀಳುತ್ತಾನೆ ಸ್ನೇಹಿತರೆ. ಆಟದಲ್ಲಿ ಚಂದ್ರಗುಪ್ತನದು ರಾಜನ ಪಾತ್ರ. ಚಾಣಕ್ಯ ನೇರವಾಗಿ ಚಂದ್ರಗುಪ್ತನ ಬಳಿ ಹೋಗುತ್ತಾನೆ. ನನಗೊಂದು ಉಡುಗೊರೆ ಕೊಡುವೆಯಾ ಎಂದು ಕೇಳುತ್ತಾನೆ. ಆಗ ಚಂದ್ರಗುಪ್ತ ಈ ಹಸುಗಳನ್ನೇ ದಾನವಾಗಿ ಕೊಡುತ್ತೇನೆ ಎನ್ನುತ್ತಾನೆ. ಆಗ ಚಾಣಕ್ಯ ನಿನ್ನಂತಲ್ಲದ ಹಸುಗಳನ್ನು ನನಗೆ ಹೇಗೆ ದಾನ ಕೊಡುತ್ತೀಯಾ ಎಂದು ಪ್ರಶ್ನಿಸುತ್ತಾನೆ. ಆಗ ಚಂದ್ರಗುಪ್ತ ಸಾವಧಾನವಾಗಿ ಈ ಹಸುಗಳನ್ನು ರಕ್ಷಿಸಲು ನಿನಗೆ ಸಾಧ್ಯವಾಗದಿದ್ದರೆ ನೀನು ಒಡೆಯನಾಗಲು ಸಾಧ್ಯವೇ ಎಂದು ಉತ್ತರಿಸುತ್ತಾನೆ. ಚಂದ್ರಗುಪ್ತನ ಈ ಮಾತು ಚಾಣಕ್ಯನಿಗೆ ಹಿಡಿಸುತ್ತದೆ ಸ್ನೇಹಿತರೆ. ತಾನು ಹಿಡಿದ ಕೆಲಸವನ್ನು ಈತ ಸಾಧಿಸಬಲ್ಲ ಎಂಬ ಭರವಸೆ ಮೂಡುತ್ತದೆ ಸ್ನೇಹಿತರೆ. ನಂತರ ಚಂದ್ರಗುಪ್ತ ಪಾಟಲಿಪುತ್ರವನ್ನು ಗೆಲ್ಲುತ್ತಾನೆ. ಹೀಗೆ ಗುರು ಶಿಷ್ಯರ ಸಂಬಂಧ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುತ್ತದೆ ಸ್ನೇಹಿತರೆ.